ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಡಿಫರೆಂಟ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾ ಹೋಗೋಣ ಎಸಿ ಸರ್ಕ್ಯೂಟ್ಸ್ ಮೇಲೆ. ಸೊ ಕ್ವಶನ್ ಏನು ಹೇಳ್ತಾ ಇರೋದು, ಎ 50 ಹರ್ಟ್ಸ್ ಅಂತಂದ್ರೆ ಫ್ರೀಕ್ವೆನ್ಸಿಯನ್ನು ಕೊಟ್ಟಿದ್ದಾರೆ 50 ಹರ್ಟ್ಸ್, ವೋಲ್ಟೇಜ್ ಆಫ್ 115 ವೋಲ್ಟ್ಸ್ RMS ಅಂತ ಕೊಟ್ಟಿದ್ದಾರೆ. ಸೊ RMS ವೋಲ್ಟೇಜ್ ಇದು. ನೆಕ್ಸ್ಟ್ ಈಸ್ ಅಪ್ಲೈಡ್ ಅಕ್ರಾಸ್ 70 ಓಮ್ ರೆಸಿಸ್ಟೆನ್ಸ್, ರೈಟ್ ದ ಈಕ್ವೇಶನ್ ಆಫ್ ವೋಲ್ಟೇಜ್ ಅಂಡ್ ಕರೆಂಟ್. ಮೊದಲೇನ್ ಮಾಡ್ತಾ ಇದ್ರು, ವೋಲ್ಟೇಜ್ ಮತ್ತೆ ಕರೆಂಟ್ ಈಕ್ವೇಶನ್ ಅನ್ನ ಕೊಟ್ಬಿಟ್ಟು ಬೇರೆ ವ್ಯಾಲ್ಯೂಗಳನ್ನ ಫೈಂಡ್ ಔಟ್ ಮಾಡಕ್ ಕೇಳ್ತಾ ಇದ್ರು. ಆದ್ರೆ ಇಲ್ಲಿ ಫ್ರೀಕ್ವೆನ್ಸಿ RMS ವೋಲ್ಟೇಜ್ ಎಲ್ಲ ಕೊಟ್ಬಿಟ್ಟು ವೋಲ್ಟೇಜ್ ಮತ್ತೆ ಕರೆಂಟ್ ಈಕ್ವೇಶನ್ ಅನ್ನ ಬರೀರಿ ಅಂತ ಕೇಳ್ತಾ ಇದ್ದಾರೆ. ವೆರಿ ಈಸಿ ಪ್ರಾಬ್ಲಮ್, ಸರಿನಾ? ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಸೊಲ್ಯೂಷನ್ ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು, ಫಸ್ಟ್ ಸ್ಟೆಪ್ ಗಿವನ್ ಅನ್ನ ಬರೀಬೇಕು. ಈಗ ಗಿವನ್ ಏನ್ ಕ್ವಶನ್ ನಲ್ಲಿ ಕೊಟ್ಟಿರುವಂತದ್ದು 50 ಹರ್ಟ್ಸ್. ಸೊ ಫ್ರೀಕ್ವೆನ್ಸಿ ವ್ಯಾಲ್ಯೂ ಈಸ್ ಈಕ್ವಲ್ ಟು 50 ಹರ್ಟ್ಸ್. SI ಯೂನಿಟ್ ಅನ್ನ ಬರೆಯೋದನ್ನ ನೀವು ಮರಿಬಾರ್ದು, ಯಾಕಂದ್ರೆ SI ಯೂನಿಟ್ಗೆ ಅರ್ಧ ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ವೋಲ್ಟೇಜ್ ಅನ್ನ ಕೊಟ್ಟಿದ್ದಾರೆ. ವೋಲ್ಟೇಜ್ ಯಾವುದು? RMS ವೋಲ್ಟೇಜ್ ಕರೆಕ್ಟ್ ಆಗಿ ಬರ್ಕೋಬೇಕು. ಗಿವನ್ ಅಲ್ಲಿ RMS ವೋಲ್ಟೇಜ್ ಎಷ್ಟು? 115 ವೋಲ್ಟ್ಸ್. ಈಸ್ ಅಪ್ಲೈಡ್ ಅಕ್ರಾಸ್ 70 ಓಮ್ ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ ವ್ಯಾಲ್ಯೂನ ಕೊಟ್ಟಿದ್ದಾರೆ, ದಟ್ ಈಸ್ 70 ಓಮ್. ರೈಟ್ ದ ಈಕ್ವೇಶನ್ ಆಫ್ ದ ವೋಲ್ಟೇಜ್ ಅಂಡ್ ದ ಕರೆಂಟ್. ಕರೆಂಟ್ ಮತ್ತೆ ವೋಲ್ಟೇಜ್ ಈಕ್ವೇಶನ್ ಅನ್ನ ಬರಿಬೇಕಾಗತ್ತೆ. ಸೊ ಇವಾಗ ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಸೊಲ್ಯೂಷನ್ ಇಲ್ಲಿಂದ ಬರಿತಾ ಹೋಗೋಣ, ಸರಿನಾ? ಇದು ಗಿವನ್ ಸಪರೇಟ್ ಆಗಿರ್ಲಿ. ಈಗ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಆಫ್ ದಿ ವೋಲ್ಟೇಜ್ ಮತ್ತೆ ಕರೆಂಟ್ ಏನು ಅಂತ ನೋಡ್ತಾ ಹೋಗೋಣ. ಸೊ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅಥವಾ ಸ್ಟ್ಯಾಂಡರ್ಡ್ ಈಕ್ವೇಶನ್ ಅಂತಾನೆ ಬರೀರಿ. ಸ್ಟ್ಯಾಂಡರ್ಡ್ ಈಕ್ವೇಶನ್ ಆಫ್ ವೋಲ್ಟೇಜ್ ಇಸ್ ಈಕ್ವಲ್ ಟು Vm ಸೈನ್ ಒಮೆಗಾ ಟಿ. ಗೊತ್ತಾಯ್ತಾ? ವೋಲ್ಟೇಜ್ ಸ್ಟ್ಯಾಂಡರ್ಡ್ ಈಕ್ವೇಶನ್ ಏನು? Vm ಸೈನ್ ಒಮೆಗಾ ಟಿ. ಅದೇ ರೀತಿ ಕರೆಂಟ್ ಸ್ಟ್ಯಾಂಡರ್ಡ್ ಈಕ್ವೇಶನ್ ಏನು? Im ಸೈನ್ ಒಮೆಗಾ ಟಿ, ಸರಿನಾ? ಸೈನ್ ಒಮೆಗಾ ಟಿ. ಇಲ್ಲಿ ಟಿ ವ್ಯಾಲ್ಯೂ ಏನ್ ಕಂಡುಹಿಡಿಯುವಂತ ಅವಶ್ಯಕತೆ ಇಲ್ಲ, ಸೈನ್ ವ್ಯಾಲ್ಯೂ ಏನ್ ಕಂಡುಹಿಡಿಯುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಒಮೆಗಾ ಇದೆಯಲ್ಲ, ಈ ಒಮೆಗಾ ವ್ಯಾಲ್ಯೂ ಕಂಡುಹಿಡಿಬೇಕು, Vm ವ್ಯಾಲ್ಯೂ ಬೇಕು, ಮತ್ತೆ Im ವ್ಯಾಲ್ಯೂ ಬೇಕು. ಈ ಮೂರು ವ್ಯಾಲ್ಯೂಗಳನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಪ್ರಾಬ್ಲಮ್ ಕಂಪ್ಲೀಟ್. ಏನು? Im ವ್ಯಾಲ್ಯೂ, Vm ವ್ಯಾಲ್ಯೂ, ಒಮೆಗಾ ವ್ಯಾಲ್ಯೂ. ಯಾಕಂದ್ರೆ ಇಲ್ಲೆರಡು ಕೂಡ ಒಮೆಗಾ ಸೇಮೇ ಅಲ್ವಾ? ಸೊ ಒಮೆಗಾ, Vm ಮತ್ತೆ Im ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದ್ರೆ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಈಗ ನಮಗೆ ಕೊಟ್ಟಿರುವಂತ ಗಿವನ್ ಅಲ್ಲಿ ಏನೇನಿದೆ? VRMS ಇದೆ, ರೆಸಿಸ್ಟೆನ್ಸ್ ಇದೆ, ಮತ್ತೆ ಫ್ರೀಕ್ವೆನ್ಸಿ ಇದೆ. ಸೊ ಇದನ್ನ ಯೂಸ್ ಮಾಡಿಕೊಂಡು ನೋಡಿ, ಇಲ್ಲಿ VRMS ಇದೆಯಲ್ಲ, ಅದನ್ನ ಯೂಸ್ ಮಾಡಿಕೊಂಡು ನಾನು Vm ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾವ ರೀತಿ? ಸಿಂಪಲ್. VRMS ವಿಲ್ ಬಿ ಈಕ್ವಲ್ ಟು Vm ಹೋಲ್ ಡಿವೈಡೆಡ್ ಬೈ √2. VRMS ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು Vm ಬೈ √2. ಆದ್ರೆ ನನಗೆ Vm ವ್ಯಾಲ್ಯೂ ಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಈ √2ನ ಈ ಕಡೆ ಕಳಿಸ್ತೀನಿ. ಅವಾಗ ಏನಾಗುತ್ತೆ? √2 ಇಂಟು VRMS ವಿಲ್ ಬಿ ಈಕ್ವಲ್ ಟು Vm. ಈಗ √2 ಇಂಟು VRMS. ಸೊ VRMS ವ್ಯಾಲ್ಯೂ ಎಷ್ಟು? 115 ವೋಲ್ಟ್ಸ್ ಅಂತ ಕೊಟ್ಟಿದ್ದಾರೆ. 115 ವಿಲ್ ಬಿ ಈಕ್ವಲ್ ಟು Vm. ಸೊ Vm ವ್ಯಾಲ್ಯೂ ಏನಾಗಿರುತ್ತೆ ನಮಗೆ? ಟೋಟಲ್ Vm ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು, ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡ್ತಾ ಹೋಗೋಣ. ಸೊ ಅಷ್ಟನ್ನು ಕೂಡ ಒಂದೇ ಸಲ ಕ್ಯಾಲ್ಕುಲೇಟ್ ಮಾಡಿ. √2 ಇಂಟು 115. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? 162.634. 162.63 ಸಾಕು. 63 SI ಯೂನಿಟ್ ಬರೆಯೋದನ್ನ ಮರಿಬಾರ್ದು, ವೋಲ್ಟ್ಸ್, ಸರಿನಾ? 162.63 ವೋಲ್ಟ್ಸ್. ಸೊ ಇವಾಗ Vm ವ್ಯಾಲ್ಯೂ ಸಿಕ್ತು. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ನೆಕ್ಸ್ಟ್ Im ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಯಾವ ರೀತಿ Im ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದು? ಸಿಂಪಲ್. ನಮಗೆ ಇಲ್ಲಿ ವೋಲ್ಟೇಜ್ ವ್ಯಾಲ್ಯೂ ಗೊತ್ತು, ರೆಸಿಸ್ಟೆನ್ಸ್ ವ್ಯಾಲ್ಯೂ ಗೊತ್ತು. ಸೊ ಕರೆಂಟ್ ವ್ಯಾಲ್ಯೂನ ಆರಾಮಾಗಿ ಕಂಡುಹಿಡಿಬಹುದು. ಆದ್ರೆ ಇಲ್ಲಿ RMS ಕೊಟ್ಟಿದ್ರು. ನಮಗೆ ಮ್ಯಾಕ್ಸಿಮಮ್ ಕರೆಂಟ್ ಬೇಕು ಅಂತಂದ್ರೆ Vm ಬೇಕಿತ್ತು. Vm ಅನ್ನ ಈಗ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ. ಸೊ Im ಅನ್ನ ಕಂಡುಹಿಡಿಬಹುದು. ಸೊ ಓಮ್ಸ್ ಲಾ ಏನ್ ಹೇಳುತ್ತೆ? V ಇಸ್ ಈಕ್ವಲ್ ಟು IR ಅಲ್ವಾ? ಈಗ Vm ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು Im ಇಂಟು R. ನೋಡಿ ಇಲ್ಲಿ Vm ವಿಲ್ ಬಿ ಈಕ್ವಲ್ ಟು Im ಇಂಟು R. Vm ವ್ಯಾಲ್ಯೂ ಗೊತ್ತು, ರೆಸಿಸ್ಟೆನ್ಸ್ ವ್ಯಾಲ್ಯೂ ಗೊತ್ತು, Im ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ Im ಅನ್ನ ಅಲ್ಲೇ ಉಳಿಸ್ಕೊಂತೀನಿ. Vm ಇಲ್ಲಿ ಮಲ್ಟಿಪ್ಲಿಕೇಶನ್ ಇವ್ರ ಮಧ್ಯೆ ಇರೋದ್ರಿಂದ R ಏನಾಗುತ್ತೆ? ಡಿನಾಮಿನೇಟರ್ಗೆ ಬರ್ತಾ ಹೋಗುತ್ತೆ. ಸೊ ಮ್ಯಾಕ್ಸಿಮಮ್ ಕರೆಂಟ್ ವಿಲ್ ಬಿ ಈಕ್ವಲ್ ಟು ಮ್ಯಾಕ್ಸಿಮಮ್ ವೋಲ್ಟೇಜ್ ಎಷ್ಟು ಬಂದಿರೋದು? 162.63 ವೋಲ್ಟ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟು ಅಂತ ಕೊಟ್ಟಿದ್ದಾರೆ ಅವರು? 70 ಓಮ್ ಅಂತ ಕೊಟ್ಟಿದ್ದಾರೆ. ಸೊ ಕ್ಯಾಲ್ಕುಲೇಟ್ ಮಾಡಿ. 162.63 ವೋಲ್ಟ್ ಡಿವೈಡೆಡ್ ಬೈ 70. ಸೊ ವ್ಯಾಲ್ಯೂ ಎಷ್ಟು ಬಂತು ನಮಗೆ? 2.32 ಆಂಪಿಯರ್. ಸೊ ನಮಗೆ ಕರೆಂಟ್, ಮ್ಯಾಕ್ಸಿಮಮ್ ಕರೆಂಟ್ ಕೂಡ ಬಂದಿದೆ. ಎಷ್ಟು? 2.32 ಆಂಪಿಯರ್. ನೆಕ್ಸ್ಟ್ ಮ್ಯಾಕ್ಸಿಮಮ್ ವೋಲ್ಟೇಜ್ ಕೂಡ ಬಂದಿದೆ 162.63 ವೋಲ್ಟ್ಸ್. ನೆಕ್ಸ್ಟ್ ಇನ್ನ ಬೇಕಾಗಿರೋದು ಒಮೆಗಾ ಮಾತ್ರ. ಸೊ ಒಮೆಗಾನ ಕಂಡುಹಿಡಿಯೋದು ವೆರಿ ಸಿಂಪಲ್. ಯಾವ ರೀತಿ? ಒಮೆಗಾ ವಿಲ್ ಬಿ ಈಕ್ವಲ್ ಟು 2πf.
ಗೊತ್ತಾಯ್ತಾ? ಒಮೆಗಾ ಇಸ್ ಈಕ್ವಲ್ ಟು 2πf. ಒಮೆಗಾ ವ್ಯಾಲ್ಯೂ ಅವರು ಕೊಟ್ಟಿದ್ದಾರಾ? ಇಲ್ಲ, ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಫ್ರೀಕ್ವೆನ್ಸಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಸ್ ಫ್ರೀಕ್ವೆನ್ಸಿ ವ್ಯಾಲ್ಯೂ ಕೊಟ್ಟಿದ್ದಾರೆ 50 ಹರ್ಟ್ಸ್. ಸೊ ಒಮೆಗಾ ಇಸ್ ಈಕ್ವಲ್ ಟು 2π, ಫ್ರೀಕ್ವೆನ್ಸಿ ಎಷ್ಟು ಕೊಟ್ಟಿರೋದವರು 50 ಹರ್ಟ್ಸ್. ಈಗ ಪೈ ವ್ಯಾಲ್ಯೂ 3.14 ಅಥವಾ 22/7 ಅಂತ ಹಾಕ್ಬಾರ್ದು. ಏನ್ ಮಾಡಬೇಕು, ಇಲ್ಲೇ ಕ್ಯಾಲ್ಕುಲೇಟರ್ ಅಲ್ಲಿ ಬರಿಬೇಕು. 2 ಇಂಟು ಪೈ ವ್ಯಾಲ್ಯೂ ಯಾವ ರೀತಿ ಬರ್ಸೋದು, ಶಿಫ್ಟ್ ಅನ್ನ ಒತ್ತಿ, ಇಲ್ಲಿ EXP ಅಂತ ಇರುತ್ತೆ ತುಂಬಾ ಕೆಳಗಡೆಗೆ, ಅಲ್ಲಿ ಸಣ್ಣದಾಗೆ ಪೈ ಅಂತ ಕೂಡ ಕಾಣಿಸ್ತಾ ಇರುತ್ತೆ, ಅದನ್ನ ಪ್ರೆಸ್ ಮಾಡಿ. ಏನು 2 ಇಂಟು ಪೈ ಬೇಕು ಅಂತಂದ್ರೆ ಶಿಫ್ಟ್ ಅನ್ನ ಒತ್ತಿ, ಇಲ್ಲಿ EXP ಅಂತ ಇರುತ್ತೆ, ಅದನ್ನ ಒತ್ತಿದ್ರೆ ನಮಗೆ ಪೈ ಬರುತ್ತೆ. ಸೊ ಇಂಟು 50, ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ, 2π ಇಂಟು 50 ಮಾಡಿದ್ರೆ 314.159. ಸೊ ಏನಂತ ಬರಿಬಹುದು, 314 ಅಂತ ಬರೆದ್ರೆ ಸಾಕು. ಯಾಕಂತಂದ್ರೆ ಒಂದೊಂದ್ಸಲಿ ಡೆಸಿಮಲ್ ಆದ್ಮೇಲೆ ವ್ಯಾಲ್ಯೂಗಳನ್ನ ಬರಿಬಾರ್ದು ಅಂತ ಹೇಳ್ತಾರೆ ಒಮೆಗಾ ಹತ್ರ. ಸೊ 314 ಬರೆದ್ರೆ ಸಾಕು. ಒಬ್ಬೊಬ್ರು ಏನ್ ಮಾಡ್ತಾರೆ, ಪಾಯಿಂಟ್ ಅನ್ನು ಬರೆದ್ರು ಏನಾಗಲ್ಲ ಅಂತ ಕರಿತಾ ಹೋಗ್ತಾರೆ. ಸೊ ಅದಕ್ಕೋಸ್ಕರ 314.15 ರ್ಯಾಡ್ ಪರ್ ಸೆಕೆಂಡ್ ಅಂತಂದ್ರೆ ರೇಡಿಯನ್ಸ್ ಪರ್ ಸೆಕೆಂಡ್. ಗೊತ್ತಾಯ್ತಾ? ಎಲ್ಲದಕ್ಕೂ ಕೂಡ SI ಯೂನಿಟ್ ಅನ್ನ ಬರಿಬೇಕು. ಸೊ 314 ಬರೆದ್ರೆ ಸಾಕು ಒಮೆಗಾ ಜಾಗಕ್ಕೆ. 0.15 ಏನು ಬರೆಯುವಂತ ಅವಶ್ಯಕತೆ ಇಲ್ಲ, ಸರಿನಾ? 314 ಬರೀರಿ, ಒಂಥರ ಹೋಲ್ ನಂಬರ್ ತರನೇ ಬರೀರಿ. ಈಗ ನಮಗೆ ಆಲ್ರೆಡಿ ಸ್ಟ್ಯಾಂಡರ್ಡ್ ಫಾರ್ಮೇಟ್ ಆಫ್ ದಿ ಈಕ್ವೇಶನ್ಸ್ ಗೊತ್ತು. ಸೊ ಒಂದೊಂದಾಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. V ಇಸ್ ಈಕ್ವಲ್ ಟು Vm ಸೈನ್ ಒಮೆಗಾ ಟಿ ಇತ್ತು. ಸೊ ಇವಾಗ V ಇಸ್ ಈಕ್ವಲ್ ಟು Vm ವ್ಯಾಲ್ಯೂ ನನಗೆ ಗೊತ್ತಿದೆ, ಎಷ್ಟು 162.32 ಇಂಟು ಸೈನ್ ಜಾಗದಲ್ಲಿ ಸೈನ್ ಬರೀರಿ. ಒಮೆಗಾ ಜಾಗಕ್ಕೆ ಏನಂತ ಬರಿಬೇಕಾಗತ್ತೆ, 314 ಮಾತ್ರ ಬರೀರಿ ಸಾಕು. 1.15 ಏನು ಬೇಡ, ಇಂಟು ಟಿ. ಸೊ ದಿಸ್ ಈಸ್ ದ ಈಕ್ವೇಶನ್ ಫಾರ್ ವೋಲ್ಟೇಜ್. ನೆಕ್ಸ್ಟ್ ಕರೆಂಟ್ಗೆ ಯಾವ ರೀತಿ ಬರೀತಾ ಹೋಗ್ತೀರಾ, I ಈಸ್ ಈಕ್ವಲ್ ಟು Im ಸೈನ್ ಒಮೆಗಾ ಟಿ ಇತ್ತು. ಸೊ I ವಿಲ್ ಬಿ ಈಕ್ವಲ್ ಟು ಮ್ಯಾಕ್ಸಿಮಮ್ ಕರೆಂಟ್ ಎಷ್ಟು ಬಂದಿರೋದು ನಮಗೆ 2.32 ಇಂಟು ಸೈನ್ ಒಮೆಗಾ ಜಾಗದಲ್ಲಿ ಏನಂತ ಬರಿಬೇಕು ನಾವು, 314 ಅಂತ ಬರಿಬೇಕು ಇಂಟು ಟಿ. ಗೊತ್ತಾಯ್ತಾ? ಸೊ V ಈಸ್ ಈಕ್ವಲ್ ಟು 162.32 ಇಂಟು ಸೈನ್ 314 ಟಿ. ಕರೆಂಟ್ I ಈಸ್ ಈಕ್ವಲ್ ಟು 2.32 ಸೈನ್ 314 ಟಿ. ಸೊ ಇದರಲ್ಲಿ ಯೂಸ್ ಆದಂತ ಫಾರ್ಮುಲಾಗಳನ್ನ ಒಂದೊಂದಾಗೆ ಬರಿತಾ ಹೋಗ್ತೀನಿ ನೋಡಿ. ಇಲ್ಲಿ ನನಗೆ Vm ಮತ್ತೆ Im ಫಸ್ಟ್ ಬೇಕಿತ್ತು. ಸೊ Vm ಬೇಕು ಅಂತಂದಾಗ ಏನ್ ಮಾಡಿದೆ, Vm ಈಸ್ ಈಕ್ವಲ್ ಟು VRMS ಇಂಟು √2 ಅಲ್ವಾ? ಸೊ √2 ನ ಈ ಕಡೆ ಕಳಿಸಿದಾಗ √2 ಇಂಟು VRMS ಬರ್ದ್ವಿ. ಸೊ ನೆಕ್ಸ್ಟ್ ಅದನ್ನ ಯೂಸ್ ಮಾಡಿಕೊಂಡು ನಾವು Vm ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡೆ. Im ಬೇಕಿತ್ತು. ಸೊ Im ವಿಲ್ ಬಿ ಈಕ್ವಲ್ ಟು Vm ಬೈ ರೆಸಿಸ್ಟೆನ್ಸ್ R ಅನ್ನ ಯೂಸ್ ಮಾಡ್ತಾ ಹೋದ್ವಿ ನೋಡಿ, Vm ಬೈ ರೆಸಿಸ್ಟೆನ್ಸ್ R. ಸೊ ಕರೆಂಟ್ Im ಸಿಕ್ತು. ನೆಕ್ಸ್ಟ್ ಒಮೆಗಾ ಬೇಕಿತ್ತು ಅಂತ ಒಮೆಗಾ ವಿಲ್ ಬಿ ಈಕ್ವಲ್ ಟು 2πf ಅನ್ನ ಯೂಸ್ ಮಾಡ್ತಾ ಹೋದ್ವಿ. ಸೊ ಈ 3 ಫಾರ್ಮುಲಾಗಳು ವೆರಿ ಇಂಪಾರ್ಟೆಂಟ್. ಮತ್ತೆ ಸ್ಟ್ಯಾಂಡರ್ಡ್ ಫಾರ್ಮೆಟ್ಗೆ ಯಾವ ರೀತಿ ಕಂಪೇರ್ ಮಾಡಿ ಬರೆಯುವಂಥದ್ದು ಅಂತ ನಿಮಗೆ ಗೊತ್ತಿರಬೇಕು. ಸೊ ಈ ತರ ನೀವು ಗಿವನ್ ಅನ್ನ ಬರೆದು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋದಾಗ ನಿಮಗೆ ಫುಲ್ ಅಂಡ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳು ಮತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಅನ್ನ ನಾನು ಸಾಲ್ವ್ ಮಾಡಿದ್ದೀನಿ. ಆ ಎಲ್ಲಾ ಪ್ರಾಬ್ಲಮ್ಗಳನ್ನ ಪ್ಲೇ ಲಿಸ್ಟ್ ಅಲ್ಲಿ ಆಡ್ ಮಾಡಿದ್ದೀನಿ. ಆ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ನಿಮಗೆ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.